ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್, ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರು, ಸೂಪರ್ ಲೇಡಿ ಎಲ್ಲನೂ ಆಗಿರುವಂಥ ರಚಿತಾ ರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಸದ್ಯಕ್ಕೆ ನಿಂಗವನಾಗಿ ಎಲ್ಲರನ್ನ ಮತ್ತಲ್ಲಿ ತೇಲ್ಸಿರುವಂಥ ರಚಿತಾ ರಾಮ್ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಿಮಗೆ ಬಂದಂಥ ಬೆಸ್ಟ್ ರಿವ್ಯೂ ಇಲ್ಲಿ ತನಕದ್ಯಾ? ವೆರಿ ಪ್ರೌಡ್ ಆಫ್ ಯು ಅಂತ ನಮ್ಮ ತಾಯಿ ಹೇಳಿದೆ. ಫಸ್ಟು ಸಿನಿಮಾ ರಿಲೀಸ್ ಆಗಿದ್ದ ದಿನವೇ ಹೋಗಿ ನೋಡ್ಕೊಂಡು ಬಂದರು. ತುಂಬ ಖುಷಿಪಟ್ಟರು ಅವರು. ಬಿಕಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರತಿದಿನ ಶೂಟಿಂಗ್ ಹೋಗ್ತಿದೆ, ಮೇಕಪ್ ತೆಗ್ಬಿಟ್ಟು ಮನೆಗೆ ಬರ್ತಿದೆ. ಬಟ್ ಸಿನಿಮಾ ನೋಡಾದಮೇಲೆ ಹೇಳಿದ್ರು, ಪುಟ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಮಾ ಅಂತ ಹೇಳಿದ್ರು. ಸೊ ಅದಾದಮೇಲೆ ನನಗೆ ಶಿವಣ್ಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಅಂತ. ಆ್ಯಂಡ್ ಟ್ರೈಲರ್ ನೋಡಿದ್ಮೇಲೆ ಧ್ರುವ ಸೆಡ್, ಅಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿನಿಮಾದಲ್ಲಿ ನೀನು ಹೀರೋಯಿನ್ ಆಗ್ತೀಯಲ್ಲ ವಿಲ್ಲನ್ ಆಗ್ತೀಯ ನನ್ನ ಸಿನಿಮಾದಲ್ಲಿ ಅಂತ. ಸೊ ಪ್ರತಿಯೊಬ್ಬರು ಕೂಡ ಅವ್ರವ್ರದ್ದೇ ಆದಂಥ ಒಂದು ಏನಂತಾರೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಸೊ ದಿ ಬೆಸ್ಟ್ ಅಂದರೆ ಅಮ್ಮ ಹೇಳಿರೋಂಥ ಕಾಂಪ್ಲಿಮೆಂಟ್. ಈ ಮಚ್ಚು ಲಾಂಗ್ ಹಿಡಿಯೋದು ಹುಡುಗರಿಗೆ ಮಾತ್ರ, ಬಟ್ ಮಸೆಯೋದು ಇದೆಯಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾವತ್ತಾದ್ರೂ ಅಂದ್ಕೊಂಡಿದ್ರ? ಈಗಲೂ ಒಂದು ಗಡಗಡ ಅನಿಸ್ತದೆ. ಇಟ್ ವಾಸ್ ರಿಯಲಿ ಗುಡ್. ನನಗೆ ಕೂಲಿ ಆದಮೇಲೆ ಮಾಡಿದಂಥ ಸೀನ್ಸ್ಗಳು ಇವೆಲ್ಲ. ಸೊ ಅದು ಒಂದು ಹೋಲ್ಡ್ ಸಿಕ್ಬಿಡ್ತು ನನಗೆ. ಅಲ್ಲಿ ಫೈಟ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಮಾಡಿ ಆ ಒಂದು ಕೊಡ್ಲಿ ಹಿಡಿಯೋದು, ಮಚ್ಚು ಹಿಡಿಯೋದು ಇದೆಲ್ಲ ಅದಷ್ಟು ಈಸಿಯಾಗಿ ಬರೋಲ್ಲ ಕೈಗೆ. ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಸೊ ನನಗೆ ಡೈರೆಕ್ಟರ್ ಸರ್ ಆಗಿರ್ಬೋದು, ವಿಜಯ್ ಅವ್ರು ಆಗಿರ್ಬೋದು, ಮಚ್ಚು ಹಿಡಿಯೋದನ್ನ ಕರೆಕ್ಟಾಗಿ ಹೇಳ್ಕೊಟ್ಟು ಆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಅಂತ ಹೇಳಿ ಮಾಡಿಸಿರೋದು. ಸೊ ಯಾ ಮೇಡಮ್, ಕೂಲಿ ಆದಮೇಲೆ ನಿಮ್ಮ ಫ್ರೇಮೇ ಚೇಂಜ್ ಆಗಾಯಿತು. ಇಲ್ಲಿ ತನಕ ಡಿಂಪಲ್ ಕ್ವೀನು, ಬುಲ್ಬುಲ್ಲು ಈ ಥರ ಎಲ್ಲ ನಿಮ್ಮನ್ನು ಹೇಳ್ತಾ ಇದ್ರು. ಬಟ್ ಈಗ ಈ ಕೂಲಿ ಆದಮೇಲೆ ಈ ಸಿನಿಮಾ ಯಾವುದು ಲ್ಯಾಂಡ್ ಲಾರ್ಡ್ ಆದಮೇಲೆ ನಿಮ್ಮ ಆಯ್ಕೆಗಳು, ಪಾತ್ರದ ಆಯ್ಕೆಗಳು ಬದಲಾಗ್ತಾ ಹೋಗುತ್ತಾ ಇನ್ನು ಮುಂದೆ? ಡೆಫಿನೆಟ್ಲಿ ಇದಾದಮೇಲೆ ನನಗೆ ಐ ಥಿಂಕ್ ಕಲ್ಟಲ್ಲೂ ಕೂಡ ಅಷ್ಟೇ ವಿ ಗಾಟ್ ಅ ವಂಡರ್ಫುಲ್ ರೆಸ್ಪಾನ್ಸ್. ಸಿನಿಮಾಗೆ ಆಗಿರ್ಬೋದು, ಇಲ್ಲ ನನಗೆ, ಜಯದ್ಗೆ, ಮಲೈಕಾಗೆ ಆ್ಯಂಡ್ ಅಲೋಕ್ಗೆ. ಇದಾದಮೇಲೆ ಐ ಹ್ಯಾವ್ ಅಯೋಗ್ಯ 2. ಅದಾದಮೇಲೆ ಕ್ರಿಮಿನಲ್ ಆದಮೇಲೆ ಐ ಆಮ್ ಸೈನಿಂಗ್ ಅನದರ್ 2 ಪ್ರಾಜೆಕ್ಟ್ಸ್. ಸೊ ನೋಡೋಣ, ಒಳ್ಳೆ ಕತೆ ಮತ್ತು ಪಾತ್ರಗಳು ಸಖತ್ತಾಗಿ ಬರ್ತಿದೆ. ಆ ಸೀರೆ, ಡಿ ಗ್ಲಾಮರು, ಒಂದಿಷ್ಟು ಜನ ಹೇಳಿದರು ಇದು ರಚಿತಾ ರಾಮ್ಗೆ ಬೇಕಿತ್ತ ಈ ಥರ ಪಾತ್ರ ಅಂತ. ಅಲ್ಲ, ತುಂಬ ಜನ ಹೇಳ್ತಿರ್ತಾರೆ ರಚಿತಾ ರಾಮ್ ಯಾಕೆ ಮಾಡ್ತಿಲ್ಲ ಇಂಥ ಪಾತ್ರಗಳು ಅಂತ. ಹೇಳೋರು ಅವರೇ, ಬೆಂತಟ್ಟೋರು ಅವರೇ, ಆಮೇಲೆ ಕ್ರಿಟಿಸೈಸ್ ಮಾಡೋರು ಅವರೇ. ಐ ಆಮ್ ಆಬ್ಸಲ್ಯೂಟ್ಲಿ ಫೈನ್ ವಿತ್ ಇಟ್. ನನಗೆ ಅದೆಲ್ಲ ಮ್ಯಾಟರ್ ಆಗಲ್ಲ. ನನಗೆ ಒಳ್ಳೆ ಪಾತ್ರಗಳು ಬಂದಾಗ ನಾನು ಇಷ್ಟಪಟ್ಟು ಭಗವಂತಂಗೆ ಥ್ಯಾಂಕ್ಸ್ ಹೇಳಿ ಮಾಡ್ತಿರೋವಂಥ ಪಾತ್ರಗಳು. ಸಿ ಟುಡೇ ಐ ಆಮ್ ಗೆಟಿಂಗ್ ಅ ವಂಡರ್ಫುಲ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಟಿಸೈಸಿಂಗ್ ಮೀ. ಮೇಡಮ್, ಒಂದು ಸೀರೆ ಉಟ್ಟು ನಿಂಗವನಾಗಿ ನಾಚ್ಕೊಳ್ಳೋ ರೀತಿ, ಅದು ಸಾಂಗಲ್ಲಿ ಎಲ್ಲ ನೀವು ಆ ಥರ ಬಂದಾಗ ವಿಸಿಲ್ ಹೊಡಿತಾ ಇದ್ರು. ಸಿನಿಮಾ ನೋಡಿದಾಗ ನಿಮ್ಮ ಒಂದು ಫ್ರೇಮಿಗೆಲ್ಲ ಹೂವಿನ ಹಾರ ಹಾಕೋದು, ಹೂವಿನ ಹಾರ ಹಾಕೋದು, ಅಥವಾ ನಿಮ್ಮ ಆ ಕ್ಯಾರೆಕ್ಟ್ರಿಗೆ ಆ ನಾಚ್ಕೊಳ್ಳೋದು, ಆ ಸಾಂಗ್ ಬಂದಾಗ ನಾಚ್ಕೊಳ್ಳೋದಕ್ಕೆ ತುಂಬ ಜನ ವಾವ್ ಈ ಥರನೂ ಮಾಡ್ತಾರೆ ಅಂದಾಗ ಹೆಂಗಿತ್ತು ಫೀಲ್? ನಾನು ಪಾತ್ರ ಮಾಡ್ತಿರ್ಬೇಕಾದ್ರೆ ನನಗೆ ಒಂಥರ ನಾಚಿಕೆ. ಹಾಗೆ ನೀವು ಹೇಳಿದ್ರಲ್ಲ ಮಚ್ಚು ಹಿಡಿಯುವಂಥ ಸೀನ್, ಅದೆಲ್ಲ ಅನ್ನೋಯಿಂಗ್ಲಿ ಆ ಮೊಮೆಂಟ್ಗೆ ಆ ಟ್ರಾನ್ಸಿಷನ್ ಆಗ್ತಿರುತ್ತೆ ನಮಗೆ, ಮೈಂಡ್ ಆಗಿರ್ಬೋದು, ಬಾಡಿ ಆಗಿರ್ಬೋದು. ಸೊ ಆ ಸಾಂಗ್ ಮಾಡ್ತಿರ್ಬೇಕಾದ್ರೆ ಅದು ನಾಚಿಕೆ ಬರ್ತಿತ್ತು. ಬಟ್ ನಾನು ಕೊಡ್ಲಿ ಹಿಡ್ಕೊಂಡು ಇಲ್ಲ ಮಚ್ಚು ಹಿಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಂದು ಆ್ಯಟಿಟ್ಯೂಡ್ ಏನಿದಿಲ್ಲ ಆಟೋಮೆಟಿಕ್ಕಾಗಿ ಬರ್ತಿತ್ತು. ಸೊ ಅದು ಗೊತ್ತಿಲ್ಲ, ಅದೊಂದು ಮ್ಯಾಜಿಕ್ ಮಾಡಿರುವಂಥ ಪಾತ್ರ ನಿಂಗವ. ಮೇಡಮ್, ಕಮೆಂಟ್ಸ್ಗಳು ನೋಡಿದಾಗ ಎಲ್ಲೂ ಕೂಡ ಈ ಸಲ ನಿಮ್ಮ ಪಾತ್ರಕ್ಕೆ ನೆಗೆಟಿವ್ ಬಂದಿಲ್ಲ. ವಾವ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನುವಂತೂ ಬಂದಿತ್ತು. ಒಬ್ಬ ತಾಯಿಯ ಪಾತ್ರ ನಿಭಾಯಿಸೋದು ಎಷ್ಟು ಕಷ್ಟ. ಒಬ್ಬ ಹೀರೋಯಿನ್ ಅಂದರೆ ನೀವು ಲೀಡಲ್ಲಿ ಇದ್ದೀರಾ, ಇವಾಗ ಸಡನ್ನಾಗಿ ತಾಯಿ ಪಾತ್ರ ಅಂದಾಗ ಒಂದಿಷ್ಟು ಕ್ವಶನ್ಸ್ಗಳು ಬರುತ್ತೆ. ಸೊ ಆ ನಿಭಾಯಿಸಿದ್ದು ಹೆಂಗಿತ್ತು? ಐ ಥಿಂಕ್ ಆ ಒಂದು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಆನ್ಸರ್ ಕೊಟ್ಟು ಆಗೋಗಿದೆ. ಸೊ ಅದರದ್ದು ಎಕ್ಸ್ಪೀರಿಯನ್ಸ್ ನಂಗೆ ಗೊತ್ತಿಲ್ಲ. ಇಟ್ ವಾಸ್ ಅ ಮ್ಯಾಜಿಕ್. ಐ ಥಿಂಕ್ ಆಲ್ ಥ್ಯಾಂಕ್ಸ್ ಟು ಜಡೇಶ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ಅವರು ವ್ಯಾನಿಟಿ ವ್ಯಾನಿಗೆ ಬಂದು ಪಾತ್ರದ ಬಗ್ಗೆ ಎವ್ರಿ ಮಾರ್ನಿಂಗ್ ನನಗೆ ಒಂದು 5-10 ನಿಮಿಷ ನನಗೆ ಅದರದ್ದು ಪುನಃ ಹೇಳಿ ಹಿಂಗಿರುತ್ತೆ ಹಿಂಗೆ ಅಂತ. ಅಂದರೆ ಆ ಪಾತ್ರಕ್ಕೆ ನನ್ನನ್ನು ಕರ್ಕೊಂಡೋಗಿ ಬಿಟ್ಬಿಡ್ತಿದ್ರು. ಸೊ ಐ ವಾಸ್ ಲಿವಿಂಗ್ ಆಸ್ ನಿಂಗವ. ನಾನು ರಚಿತಾ ಆಗಿರ್ತಿರಲಿಲ್ಲ. ಕಟ್ ಆಗಿದ ತಕ್ಷಣ ರಚಿತಾ, ಟೇಕ್ ಅಂದ ತಕ್ಷಣ ನಿಂಗವ. ಸೊ ಐ ಥಿಂಕ್ ಆಸೆ ಅನ್ನೋದು ಇರುತ್ತೆ ಗೊತ್ತಾ. ನಾವು ಆಸೆಯಿಂದ ಏನಾದರೂ ಮಾಡಿದಾಗ ಗೊತ್ತಿಲ್ಲದೇ ಆ ಒಂದು ಶಕ್ತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಸೊ ನನಗೆ ಪ್ರತಿ ಪಾತ್ರ ಮಾಡಿದಾಗ ಇಷ್ಟು ವರ್ಷ ಹೇಗೋ ಮಾಡ್ತೀನಿ ಇದೆ. ಬಟ್ ಐ ಥಿಂಕ್ ಕೂಲಿಯಿಂದ ಸ್ಟಾರ್ಟ್ ಆಗಿರುವಂಥದ್ದು, ಆ ಸೀರಿಯಸ್ನೆಸ್ ಏನಿದೆಯಲ್ಲ ಅದೆಲ್ಲ ಕೂಲಿಯಿಂದ ಸ್ಟಾರ್ಟ್ ಆಗಿರೋದು. ಸೊ ಐ ಥಿಂಕ್ ಐ ಆಮ್ ಸೀಯಿಂಗ್ ದ ರಿಸಲ್ಟ್ ಇವತ್ತು. ಈ ಸೀರಿಯಸ್ನೆಸ್ ಅವತ್ತೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ.
ನಿಮ್ಮ ಟೀಸರ್ ಬಿಟ್ಟಾಗ ಎಷ್ಟು ಹೋಪ್ಸ್ ಇತ್ತೋ ಅದು ಸಿನಿಮಾ ನೋಡಿದ ಮೇಲೂ ಹೋಪ್ಸ್ ಕಳೆದುಕೊಳ್ಳಿಲ್ಲ. ಉಮಾಶ್ರೀ ಮೇಡಮನ್ನು ನಿಮ್ಗೆ ಹೋಲಿಸ್ತಿದ್ದಾರೆ. ಆ ಒಂದು ಅಯ್ಯೋ, ಉಮಾಶ್ರೀ ಮ್ಯಾಮ್ ಅಂತೂ ಗೂಸ್ ಬಂಪ್ಸ್ ಬರುತ್ತೆ ಅವ್ರದ್ದು ಪಾತ್ರ ಅಭಿನಯ ನೋಡ್ತಿದ್ರೆ ನಾನು. ಅವ್ರ ಅಭಿನಯ ಬಗ್ಗೆ ಮಾತಾಡೋದು ನಾನು ಅಷ್ಟು ದೊಡ್ಡೋಳಲ್ಲ. ಅವ್ರಿಗಿರೋಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಐ ಥಿಂಕ್ ಆಲ್ಮೋಸ್ಟ್ ಲೈಕ್ 4 ಡಿಕೇಡ್ಸ್ 5 ಡಿಕೇಡ್ಸಿಂದ ಇದ್ದಾರೆ ಅವರು ಇಂಡಸ್ಟ್ರೀಲಿ. ನಾನು ಸದ್ಯಕ್ಕೆ 1 ಡಿಕೇಡ್ ಮುಗಿಸಿದ್ದೀನಿ, ಕಂಪ್ಲೀಟ್ ಆಗಿದೆ. ನನಗೆ ಖುಷಿ ಇದೆ. ಅವ್ರ ಕಂಪ್ಯಾರಿಸನ್ ಗೊತ್ತಿಲ್ಲ, ಬಟ್ ಎಲ್ಲರೂ ಕಂಪೇರ್ ಮಾಡ್ತಿದ್ದಾರೆ ಅಂದಾಗ ಗೊತ್ತಿಲ್ಲ ಆ ಕಂಪ್ಯಾರಿಸನ್ಗೆ ನಾನು ಯೋಗ್ಯಳಾಗಿದ್ದೀನ ಅಂತ. ಬಟ್ ಅವರ ಲೆಜೆಂಡ್ ಅವರು ಅಭಿನಯದಲ್ಲಿ. ಬಟ್ ಥ್ಯಾಂಕ್ ಯು, ಕಂಪೇರ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ಬಟ್ ಇನ್ನೂ ಮಾಡೋದಿದೆ ಅವ್ರ ಥರ. ಒಂದು ಕಡೆ ರಾಜು, ಇನ್ನೊಂದು ಕಡೆ ದುನಿಯಾ ಸರು. ಹೆಂಗೆ ನಿಭಾಯಿಸಿದ್ರೆ ಅವರ ಮಧ್ಯೆ ನೀವು? ಹೂ ಇಸ್ ಡೂಯಿಂಗ್ ವಾಟ್? ಮೇಡಮ್ ಈ ಕಡೆ ಬಂದುಬಿಡಿ, ಬೇಡ. ಸೊ ಒಂದು ಕಡೆ ರಾಜು, ಸ್ವಲ್ಪ ಹಿಂದೆ ಹೋಗಿ ಸರ್. ಹೆಂಗಿತ್ತು ಇಬ್ಬರನ್ನ? ನನಗೆ ರಾಜ್ ಪಿ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫುಲ್ ಫ್ಲೆಡ್ಜ್ ಅಂತ ಹೇಳ್ತಿಲ್ಲ, ಬಟ್ ಒಂದು ಪಾತ್ರದಲ್ಲಿ ಅವ್ರ ಜೊತೆ ಅಭಿನಯ ಮಾಡುವಂಥದ್ದು. ವಿಜಯ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ಇದು ಪಾತ್ರ ಬೇರೆ ಇದೆ. ಅವರಿಬ್ಬರು ಭಯಂಕರ ರಾಕ್ಷಸರು ಪಾತ್ರದಲ್ಲಿ. ಸೊ ಅದೇ ಚಾಲೆಂಜು. ಈ ಆಪೋಸಿಟ್ ವ್ಯಕ್ತಿ ಎಷ್ಟು ಚಾಲೆಂಜಿಂಗಾಗಿ ಪಾತ್ರ ಮಾಡ್ತಾರಲ್ಲ, ಅದು ನನಗೆ ಇನ್ನೂ ಡಬಲಷ್ಟು ಚಾಲೆಂಜ್ ಕೊಡುತ್ತೆ. ಸೊ ಐ ಥಿಂಕ್ ದಟ್ಸ್ ಹೌ ವಿ ಆಲ್ ಪ್ಲೇಡ್ ದ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಎಲ್ಲರೂ ಫ್ರೇಮಲ್ಲಿ ಬಂದು ನಿಂತ್ಕೊಂಡಾಗ ಇವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರಲ್ಲ, ನಾನೇನು ಮಾಡ್ತೀನಿ ಇವ್ರ ಮುಂದೆ, ಇಷ್ಟೇ ತಲೆಯಲ್ಲಿದ್ದಿದ್ದು. ಲ್ಯಾಂಡ್ ಲಾರ್ಡ ಕಳ್ಟ ಎರಡು. ಮೇಡಮ್ ಒಂದು ವಿಚಾರ ಕೇಳಲೇಬೇಕು. ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಕಾಟೇರ ಆದಮೇಲೆ ಅದೇ ಒಬ್ಬ ಸ್ಕ್ರಿಪ್ಟ್ ರೈಟರ್ ಇವತ್ತು ನಿರ್ದೇಶಕನಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾನ ಮಾಡಿರೋದು. ಕಾಟೇರ ನೋಡಿದಾಗ ನಿಮ್ಗೆ ಹೆಂಗನ್ನಿಸ್ತು, ಅಥವಾ ಲ್ಯಾಂಡ್ ಲಾರ್ಡ್ ನೋಡಿದಾಗ ಹೆಂಗನ್ನಿಸ್ತು? ಕಾಟೇರ ನೋಡಿದಾಗ ವಾಟ್ ಅ ಫಿಲ್ಮ್. ಅಂದರೆ ಎಷ್ಟೋ ವರ್ಷ ಆದಮೇಲೆ ಈ ಥರ ಒಂದು ಸಿನಿಮಾ ಬಂದಿದೆ ಅಂತ ಅನಿಸ್ತು. ತುಂಬ ಇಮೋಷನ್ಸ್ ಇರೋವಂಥ ಸಿನಿಮಾ ಅದು. ಆ್ಯಂಡ್ ದರ್ಶನ್ ಸರ್ ಹೊಸ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋವಂಥ ಸಿನಿಮಾ. ನಾನು ಅವ್ರನ್ನ ಕೇಳ್ತಿದ್ದೆ, ಈ ಥರ ಪಾತ್ರಗಳೆಲ್ಲ ಸಿಗಬೇಕು. ಸತ್ಯವಾಗ್ಲೂ ಹೇಳ್ತಿದ್ದೆ ನಾನು, ಈ ಥರ ಪಾತ್ರ ಯಾಕೆ ಹೀರೋಯಿನ್ಸಿಗೆ ಸಿಗಲ್ಲ ಇವಾಗಿನ ಹೀರೋಯಿನ್ಸ್ಗಳಿಗೆ ಅಂತ. ಅದಾದಮೇಲೆ ಲ್ಯಾಂಡ್ ಲಾರ್ಡ್ ಬಂದಾಗ ನನಗೆ ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ, ಅದಕ್ಕೆ ಹೇಳಿದ್ದು ಸರ್ಗೆ, ನೀವು ಕಾಟೇರ ಮಾಡಿದ್ದೀರಾ, ನಾನು ನಿಂಗವ ಮಾಡ್ತಿದ್ದೀರಿ ಅಂತ. ಚಾಲೆಂಜು, ನೀನು ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ ರೆಸ್ಪಾನ್ಸ್ ಸಿಗತ್ತೆ ನೋಡೋಣ ಅಂತ. ಸೊ ಹೀ ಸೆಡ್, ನನಗೆ ಖುಷಿ ನೀನು ಈ ಥರ ಪಾತ್ರಗಳನ್ನ ಟ್ರೈ ಮಾಡ್ತಿರೋದು ಇವಾಗ ಅಂತ. ಸೊ ಐ ಆಮ್ ಶ್ಯೂರ್ ವಿಲ್ ಬಿ ಸೋ ಪ್ರೌಡ್ ಆಫ್. ಎಸ್ಪೆಷಲಿ ನಿಂಗವ್ವನ ಬಗ್ಗೆ ಏನು ಹೇಳಿದರು, ಪಾತ್ರ ನಿಂಗವ್ವನ ಬಗ್ಗೆ, ಈ ಹಾಡಾಗಿರ್ಬೋದು, ಅವ್ರಿಗೆ ಅದ್ರ ಬಗ್ಗೆ ನೀವು ಶೇರ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲ, ನಿಂಗವ್ವ ಐ ಥಿಂಕ್ ನಾವು ನವೆಂಬರ್ ಡಿಸೆಂಬರಲ್ಲಿ ನಾವು ಶೂಟ್ ಮಾಡಿರೋಂಥ ಹಾಡದು. ಪಾತ್ರದ ಬಗ್ಗೆ ಗೊತ್ತಿದೆ ಅವ್ರಿಗೆ, ಪಾತ್ರದ ಪಿಕ್ಚರೆಲ್ಲ ಕಳಿಸಿದೆ ನಾನು, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಇನ್ ದ ಫಿಲ್ಮ್ ಅಂತ. ಹೀ ಸೆಡ್, ಆವಾಗಲೇ ಹೇಳಿದ್ದು, ಕಾಟೇರನ ನಿಂಗವ್ವನ ನೋಡೋಣ ಅಂತ. ಇವತ್ತು ದರ್ಶನ್ ಸರ್ ಹೊರಗಡೆ ಇರ್ತಿದ್ರೆ ಖಂಡಿತ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತೇವೆ. ಖಂಡಿತವಾಗ್ಲೂ ಅವರು ಇಷ್ಟಪಡ್ತಿದ್ರು ಈ ಸಿನಿಮಾನ. ಆಮೇಲೆ ಪಾತ್ರನೂ ಅಷ್ಟೇ ತುಂಬ ಇಷ್ಟಪಡ್ತಿದ್ರು. ಹೇಳ್ತಿಲ್ವಾ, ಹಿ ವುಡ್ ಹ್ಯಾವ್ ಬೀನ್ ಸೋ ಪ್ರೌಡ್ ಆಫ್ ಮೀ, ಬಿಕಾಸ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥ ಹೀರೋಯಿನ್ ನಾನು, ಅವ್ರ ಬ್ಯಾನರಲ್ಲಿ ಬಂದಂಥ ಹೀರೋಯಿನ್. ಬುಲ್ಬುಲ್ಗೂ ಇವತ್ತು ನಿಂಗವಾಗೂ ಎಷ್ಟು ಡಿಫ್ರೆನ್ಸ್ ಇದೆ. ಆ್ಯಂಡ್ ಮೆಚ್ಯೂರಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವಲ್ಲ, ಪರ್ಫಾರ್ಮೆನ್ಸಲ್ಲಿ ಅದು ನನಗೆ ಅನಿಸಿದೆ ತುಂಬ ತಿಳಿದು ಮಾಡುವಂಥ ಒಂದು ಆರ್ಟಿಸ್ಟ್ ಆಗಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಅಂದರೆ ನಾನೊಬ್ಬ ಆಡಿಯನ್ಸ್ ಆಗಿ ನೋಡ್ತಿರ್ಬೇಕಾದ್ರೆ, ಅಂದರೆ ಐ ಥಿಂಕ್ ಶಿ ಈಸ್ ಡೂಯಿಂಗ್ ವೆಲ್. ರಚಿತಾ ನಾನು ನೋಡಲಿಲ್ಲ ನಾನು ಇವತ್ತು ಕೂತ್ಕೊಂಡು. ಇನ್ನೂ ಏನಾದರೂ ಕರೆಕ್ಷನ್ಸ್ ಇದ್ದರೆ ಮಾಡ್ಬೋದಾಗಿತ್ತಲ್ವ ಅನ್ನೋದು. ಬಟ್ ಅದರ್ವೈಸ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಐ ಥಿಂಕ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಮೇಡಮ್, ಕ್ರಿಮಿನಲ್ ಯಾವಾಗ ಈ ಸಿನಿಮಾ ಬಿಟ್ಟಿಗೆ ಸದ್ಯಕ್ಕೆ ಸುದ್ದಿಯಲ್ಲಿರೋದು? ಕ್ರಿಮಿನಲ್ ದಸರಾ ಕ್ರಿಮಿನಲ್ ಸ್ಟಾರ್ಟ್ ಆಗುತ್ತೆ ಈಗ. ವೀಕೆಂಡಿಂದ ನಾನು ಶೂಟ್ ಮಾಡ್ತಿದ್ದೀನಿ ಟೀಮ್ ಜೊತೆ. ಫಸ್ಟ್ ಜಾಯಿನ್ ಆಗ್ತಿದ್ದೀನಿ ನಾನು. ಕ್ರಿಮಿನಲ್ ಲೇಡಿನ? ಇಲ್ಲ 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 ಇಲ್ಲ, ಪಾತ್ರ ಚೆನ್ನಾಗಿದೆ. ಮೇಡಮ್, ಕಟ್ಔಟ್ ಬೀಳಬೇಕನ್ನೋದು ಹಲವು ನಟಿಯರ ಆಸೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆ ಥರ ಕಟ್ಔಟ್ ಬಿದ್ದರೆ ಖುಷಿ ಆಗುತ್ತೆ, ಅದೇ ಒಂದು ಪ್ಲೇಸ್ ಕೊಡ್ತಾರಲ್ವ ಅಂತ. ನವರಂಗಲ್ಲಿ ಅಷ್ಟು ಎತ್ತರದಲ್ಲಿ ನಿಮ್ಮ ಒಂದು ಕಟ್ಔಟನ್ನು ಅಭಿಮಾನಿಗಳು ರಾರಾಜಿಸಿದ್ದಾರೆ. ಹೆಂಗೆ ಅನಿಸ್ತು ಆ ಸಂದರ್ಭ?
ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಟ್ಔಟ್ ನೋಡೋದಕ್ಕೆ ಚೆಂದ. ನಾನು ಇನ್ನೂ ಅಲ್ಲಿ ಹೋಗೇ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೆ ಒಂದು ಸೆಕೆಂಡ್ ನಾನು ಗಾಬರಿ ಆದೆ, ಅಯ್ಯೋ ಅಂತ. ಐ ಥಿಂಕ್ ಎಲ್ಲ ಹೀರೋಯಿನ್ಸ್ಗಳು ದೇ ಡಿಸರ್ವ್ ಇಟ್ ಅನಿಸುತ್ತೆ. ನಾವೆಲ್ಲರೂ ಡಿಸರ್ವ್ ಮಾಡ್ತೀವಿ ಸಿನಿಮಾ ಥಿಯೇಟರ್ ಮುಂದೆ ಕಟ್ಔಟ್ ನಮ್ಮದು ಇರಲಿ ಅಂತ. ಆ್ಯಂಡ್ ಇರೋದು ಇರಲೇಬೇಕು. ಐ ಥಿಂಕ್ ಇವಾಗ ಸಿಗ್ತಿರೋಂಥ ಪಾತ್ರಗಳೆಲ್ಲ ತುಂಬ ಈಕ್ವಲ್ ಆಗಿದೆ. ಗೆ ಹೆಂಗೆ ಸಿಗ್ತಿದೆ ಅಂತ ಒಂದು ಪಾತ್ರ ಹೀರೋಯಿನ್ಸ್ಗೂ ಹಂಗೆ ಸಿಗ್ತಿದೆ ಅಂದಾಗ ವಿ ಆಲ್ ಡಿಸರ್ವ್ ಇಟ್ ಅಲ್ಲ. ಎಸ್ ಮೇಡಮ್, ಇನ್ನೊಂದು ವಿಚಾರ, ಈಗ ಸದ್ಯಕ್ಕೆ ನೀವು ಕ್ರಿಮಿನಲ್ ಜೊತೆಗೆ ಅಯೋಗ್ಯ 2 ಆಗಿರ್ಬೋದು, ಎಲ್ಲ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ. ಯಾವುದನ್ನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಅಯೋಗ್ಯ ಫಸ್ಟ್. ಅಂದರೆ ಅಯೋಗ್ಯ ಕೊಟ್ಟಷ್ಟು ಕಂಟಿನ್ಯೂಷನ್ ಆಫ್ ಅಯೋಗ್ಯ ಪಾರ್ಟ್ 1. ಸೊ ಅದರಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು. ಸೊ ಇಲ್ಲೇನಾಗ್ತಾರೆ, ಅದೇ ಪೋಸ್ಟಲ್ಲಿ ಇರ್ತಾರಾ, ಇಲ್ಲ ಪೋಸ್ಟ್ ಅಪ್ಗ್ರೇಡ್ ಆಗುತ್ತಾ, ಇಲ್ಲ ಏನಾಗ್ತಾರೆ ಅನ್ನೋದು ಸಿನಿಮಾ ನೋಡಬೇಕಾಗತ್ತೆ. ಮೇಡಮ್, ಇದರ ಜೊತೆಗೆ ಕ್ರಿಮಿನಲಲ್ಲಿ ನೀವು ಒಂದ್ಸಲ ಹೊರಗಡೆ ಬಂದ್ರಿ ಅಂತ ಸುದ್ದಿ ಆಗಿತ್ತು. ಅದೊಂದು ಸುದ್ದಿ ಕೇಳಿದಾಗ ನಿಮಗೆ ಅನಿಸಿಲ್ಲ? ಯಾವ ಕ್ರಿಮಿನಲ್ ಮಾಡ್ತಿರೋದು ಈ ಕೆಲಸನ ಅನಿಸ್ತು. ಸತ್ಯವಾಗ್ಲಿ ಇದು ಯಾವ ಕ್ರಿಮಿನಲ್ ಇದ್ದಾನೆ ಇದ್ರ ಹಿಂದೆ ಅಂತ ಯಾವಿಂದ ಆಚೆ ಬಂದಿಲ್ಲ. ಒಂದು ಸತಿ ನಾನು ಮುಹೂರ್ತಕ್ಕೆ ಹೋಗಿ ಸಿನಿಮಾ ತಂಡದ ಜೊತೆ ಪೂಜೆ ಮಾಡಾದಮೇಲೆ ಡೆಫಿನೆಟ್ಲಿ ಐ ಆಮ್ ದ ಹೀರೋಯಿನ್ ಆಫ್ ಕ್ರಿಮಿನಲ್ ಅಷ್ಟೇ. ಯಾವ ಥರದ ಪ್ರಯೋಗ ಆಯಿತು? ಇನ್ನು ಯಾವ ಥರ ಪ್ರಯೋಗ ಮಾಡಬೇಕು ನೀವು ಇಂಡಸ್ಟ್ರಿಯಲ್ಲಿ? ಇಲ್ಲ, ಇನ್ನೂ ಇದೆ, ಇನ್ನೂ ಎಷ್ಟು ವಿಮೆನ್ ಸೆಂಟ್ರಿಕ್ ಅದೊಂದು ಆಸೆ ಇದೆ. ನೋಡೋಣ ಅದು ಯಾವಾಗ ಆಗುತ್ತೆ. ಪ್ರಾಬಬ್ಲಿ ಇಲ್ಲ ಮಾಡ್ತಿದ್ದಾರೆ, ಅದೇ ಹೇಳಿಲ್ವಾ, ಇನ್ನೂ 1-2 ಸಿನಿಮಾ ಅನೌನ್ಸ್ ಮಾಡೋದಿದೆ ಅಂತ. ಪ್ರಾಬಬ್ಲಿ ಈ ವರ್ಷ ಮೋಸ್ಟ್ಲಿ ಮಾಡ್ಬೋದು ಒಂದು ಸಿನಿಮಾ. ಈ ವರ್ಷ ಸಿನಿಮಾ ಜೊತೆಗೆ ಮದುವೆಯಲ್ಲೂ ಬ್ಯುಸಿ ಇರಲಿ, ನೋಡೋಣ. ಅದು ಕೂಡ ಪ್ಲ್ಯಾನ್ಸ್ ನಡೀತಿದೆ, ಗೊತ್ತಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಐ ಸ್ವೇರ್ ಟು ಗಾಡ್ ಅವೆಲ್ಲ ಗೊತ್ತಿಲ್ಲ, ಹುಡುಕ್ತಿದ್ದಾರೆ. ಸದ್ಯಕ್ಕೆ ನೀವು ತುಂಬ ದಿವಸಗಳಿಂದ ನಿಮ್ಮ ನೋಡಿದಾಗ ಕಣ್ಣ ದೃಷ್ಟಿ ಬಿಡ್ತಿದ್ದದೆ ಮೂಗುತಿ ಮೇಲೆ. ಮೂಗುತಿಗ ಕಾಣೆ ಆಯ್ತು ಯಾಕೆ? ನೀನು ಗಿಫ್ಟ್ ಕೊಟ್ಟಿದ್ಮೇಲೆ ತೆಗೆದುಬಿಟ್ಟೆ ನಾನು ಮೂಗುತಿನ. ಇಲ್ಲ, ಪುನಃ ಹಾಕ್ತೀನಿ, ನಾನು ಮೂಗ್ತೀನಿ ಅಂದರು. ಕೆಲವು ಪಾತ್ರಗಳು ಮೂಗುತಿ ಬೇಡ ಅಂದ್ಬಿಟ್ರು, ಏನು ಮಾಡಲಿ ನಾನು ಅಂದ್ಬಿಟ್ಟು ಐ ಜಸ್ಟ್ ಟುಕ್ ಇಟ್ ಅಷ್ಟೇ. ಮೇಡಮ್, ಇದೊಂದು ಸೀರಿಯಸ್ ನೋಟು. ಇವತ್ತು ಸಿನಿಮಾ ಮಾಡಿದ್ದಾರೆ ಲ್ಯಾಂಡ್ಲಾರ್ಡ್, ಆದರೆ ಅವರಿಗೆ ತೃಪ್ತಿ ಇಲ್ಲ ನಿರ್ಮಾಪಕರಿಗೆ. ಒಂದಿಷ್ಟು ಕೆಲಸ ಕಾರ್ಯಗಳಿಂದ ಅಥವಾ ಕೆಲವರು ಮಾಡ್ತಾ ಇರುವ ಗಾಸಿಪ್ಗಳಿಂದ ಸಿನಿಮಾ ನೆಲಕಚ್ಚುತ್ತಿದೆ ಅನ್ನೋ ಒಂದು ಮಾತು. ಒಬ್ಬ ನಟಿಯಾಗಿ ನಿರ್ಮಾಪಕನ ಕಷ್ಟದ ಬಗ್ಗೆ ಏನು ಹೇಳ್ತೀರಾ? ನಾ ಹೇಳ್ತಿಲ್ವಾ, ತುಂಬ ಜನ ಯಾಕೆ ಹಿಂಗೆ ಹಾಳು ಮಾಡೋದಕ್ಕೆ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಏನಿದೆ ಹಾಳು ಮಾಡೋದಕ್ಕೆ? ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಿನಿಮಾ ಚೆನ್ನಾಗಿದೆ. ಪ್ರಾಬ್ಲಿ ಆ ಹೊಟ್ಟೆಯವರಿಂದ ಯಾರಾದರೂ ಏನೋ ಮಾಡ್ತಿದ್ದಾರಾ ಅನ್ನೋದು ಗೊತ್ತಿಲ್ಲ. ಬಟ್ ನನಗೆ ಜನದ ಮೇಲೆ ನಂಬಿಕೆ ಇದೆ. ಗ್ರ್ಯಾಜುವಲ್ ಆಗಿ ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಬಗ್ಗೆ ರಿವ್ಯೂಸ್ ಮತ್ತು ಸಿನಿಮಾ ನೋಡ್ತಿದ್ದಾರೆ ಇವಾಗ. ಸೊ ಒಳ್ಳೆ ಸಿನಿಮಾಗಳಿಗೆ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಾರಥಿ ಸಿನಿಮಾ ಮಾಡಿದ ನಿರ್ಮಾಪಕರ 14 ವರ್ಷದ ನಂತರ ಸಿನಿಮಾಕ್ಕೆ ಒಂದು ಕೈ ಹಾಕಿರೋದು. ಬಟ್ ಅವರು ಹೇಳ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಸೊ ಇದಕ್ಕೆ ಹೇಳೋದು? ಕಣ್ಣೀರು ಹಾಕ್ಬಿಡಿ ಸರ್, ದಯವಿಟ್ಟು. ಸಿನಿಮಾ ಮಾಡಿದಿರ, ಒಳ್ಳೆ ಸಿನಿಮಾ ಮಾಡಿದಿರ. ಸೊ ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ನೀವು ಖುಷಿಯಿಂದ ಕಣ್ಣೀರು ಹಾಕಬೇಕೇ ಹೊರತು ತುಂಬ ಬೇಜಾರಿಂದ ಕಣ್ಣೀರು ಹಾಕಬೇಡಿ. ಇಟ್ ಹ್ಯಾಪನ್ಸ್. ಐ ಥಿಂಕ್ ಗ್ರ್ಯಾಜುವಲಿ ಚೆನ್ನಾಗಾಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಷ್ಟೇ. ಯಾರೋ ಏನೋ ಮಾಡ್ತಾರೆ ಅಂತ ದಯವಿಟ್ಟು ಅದಕ್ಕೆ ಕಿವಿನೂ ಕೊಡಬೇಡಿ. ಮೇಡಮ್, ಕೊನೆಯದಾಗಿ 2 ಪ್ರಾಜೆಕ್ಟ್ ಅಂದ್ರಿ, ಕನ್ನಡದ್ದೇನ ಅಥವಾ ಪರಭಾಷೆಗೆ? ಮತ್ತೆ ಅದು ಹೇಳಲ್ಲ. ಅದು ಒಂದು ಕನ್ನಡನೇ, ಇನ್ನೊಂದು ಹೇಳಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಯಾಕೆ ಸರ್ ನೋಡಿದ್ರಲ್ಲ, ಇದಿಷ್ಟು ರಚಿತಾರಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.